ಉತ್ತರಾಧಿಕಾರಿ ಭಾಗ 21. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಇರು, ಒಳ್ಳೆ ಹುಡುಗಿ ತಾನೆ, ಒಳ್ಳೆ ಹುಡುಗಿ ನೀನು, ಅಲ್ಲೇ ಇರು. ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟು ಹೋಗ್ತೀಯ. ಜಯಂತ್ ತಮಾಷೆ ಮಾಡ್ತಿಲ್ಲ ಅಂತ ವಿಷ್ಣುವರ್ಧನ್ಗೆ ಸ್ಪಷ್ಟವಾಗಿ ತಿಳಿದಿತ್ತು. ಇಂಥ ತಟಸ್ಥ ಅಪಾಯಕಾರಿ ಸಮಯದಲ್ಲಿ ಅವನಿಗೆ ತನ್ನ ಸ್ವಂತ ದೈಹಿಕ ಸಂತೋಷಕ್ಕೆ ಆದ್ಯತೆ ನೀಡೋಕ್ಕೆ ಸಾಧ್ಯವಾಗಲಿಲ್ಲ. ಕೃಷ್ಣವೇಣಿ ಯಾತನೆಯಿಂದ ಅಳೋಕ್ಕೆ ಶುರು ಮಾಡಿದ್ಲು. ಆ ನೋವು, ಆ ಒದ್ದಾಟ ತುಂಬ ಕೆಟ್ಟದಾಗಿತ್ತು. ಅದು ತುಂಬ ಕ್ರೂರವಾಗಿತ್ತು. ಮಹಿಳಾ ವೈದ್ಯರು ಬರಲು ಕನಿಷ್ಠ 20 ನಿಮಿಷಗಳಾದರೂ ಬೇಕಾಗ್ತದೆ. ಅವಳು ಅಳುತ್ತಾ ನರಳುವುದನ್ನು ನೋಡಿ ವಿಷ್ಣುವರ್ಧನ್ಗೆ ಸಹಿಸೋಕೆ ಆಗಲ್ಲ. ಸಾಮಾನ್ಯವಾಗಿ ಕಲ್ಲಾಗಿದ್ದ ಅವನ ಹೃದಯ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಮೃದುವಾಯಿತು. ಅವಳೊಂದಿಗೆ ಸೇರಬೇಡ ಅಂತ ವೈದ್ಯರು ಹೇಳಿದ್ದಾರೆ ವಿನಃ ಬೇರೆ ರೀತಿಯಲ್ಲಿ ಅವಳ ಯಾತನೆಯನ್ನು ಶಮನಗೊಳಿಸಬೇಡಿ ಅಂತ ಹೇಳಿಲ್ವಲ್ಲ. ಅವಳ ತೆಳುವಾದ ತುಟಿಗಳ ಅವಳ ಮೃದುವಾದ ಆತೊರೆಯುವ ತುಟಿಯನ್ನು ಮತ್ತೆ ಬಿಗಿಯಾಗಿ ಮುಚ್ಚುತ್ತಾನೆ. ಆ ಒಂದು ಪ್ರೀತಿಯ ಸ್ಪರ್ಶದಿಂದ ಅವಳು ಸ್ವಲ್ಪ ಮಟ್ಟಿಗೆ ಬಚಾವಾಗಿರೋ ಥರ ಭಾಸವಾಗುತ್ತೆ. ಅವಳ ದೇಹದಲ್ಲಿ ಹುಟ್ಟುಗೂಡಿದ ತೀವ್ರ ಶಾಖವು ಅವಳ ಬೆಚ್ಚಗಿನ ಉಸಿರಾಗಿ ಬದಲಾಗುತ್ತೆ. ಆ ವ್ಯಕ್ತಿ ಸುಂದರವಾಗಿ ಬಾಗಿದಂತಹ ಆ ಅದ್ಭುತ ತುಟಿಗಳ ಮೇಲೆ ಅವನೊಳಗೆ ಎಂದಿಗೂ ಆರದ ಬೆಂಕಿಯನ್ನು ಹೊತ್ತಿಸ್ತು. ವಿಷ್ಣುವರ್ಧನ್ನ ಹೊರಟು ಕೈ ಅವಳ ಮೃದುವಾದ ಚರ್ಮವನ್ನು ಮತ್ತೆ ಪ್ರೀತಿಯಿಂದ ಮುಟ್ಟೋಕ್ಕೆ ಶುರು ಮಾಡುತ್ತೆ. ಅವನ ಸ್ಪರ್ಶ ಅವಳನ್ನು ಕಂಟ್ರೋಲ್ನಲ್ಲಿ ಹಿಡಿಯಲು ಸಾಧ್ಯವಾಗದಂತೆ ಮಾಡಿ ಆಕೆಯನ್ನು ಸಂಪೂರ್ಣವಾಗಿ ಮೋಡಿ ಮಾಡುತ್ತೆ. ಎಂದಿನಂತೆ ಜಯಂತ್ ಕೆಲಸಗಳನ್ನೆಲ್ಲ ತ್ವರಿತವಾಗಿ ಮುಗಿಸುವಲ್ಲಿ ನಿರತನಾಗಿದ್ದು 15 ನಿಮಿಷಗಳಲ್ಲಿ ಮಹಿಳಾ ವೈದ್ಯರು ಬರ್ತಾರೆ. ಕೃಷ್ಣವೇಣಿಯನ್ನು ಸುರಕ್ಷಿತವಾಗಿ ಅವರ ಕೈಗೆ ಒಪ್ಪಿಸಲಾಗುತ್ತೆ. ಜಯಂತನ ಎಡಕ್ಕೆ ನಿಂತು ನಡುಗುವ ಮುಖಭಾವದಿಂದ ವಿಷ್ಣುವರ್ಧನನ ನೋಡ್ತಿರ್ತಾನೆ. ತನ್ನ ಬಾಸ್ ಮುಖ ಯಾಕೆ ಇಷ್ಟೊಂದು ಬಿಗಿಯಾಗಿತ್ತು ಎಂದು ಅವನಿಗೆ ಖಂಡಿತವಾಗಿಯೂ ತಿಳಿಯುತ್ತಿಲ್ಲ. ಅವನು ಸ್ಪಷ್ಟವಾಗಿ ಅತೃಪ್ತನಾಗಿದ್ದನು. ವೈದ್ಯರು ಕೃಷ್ಣವೇಣಿಗೆ ಸೂಕ್ತ ಔಷಧಿಯನ್ನು ಕೊಟ್ಟರು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಶಾಂತಳಾಗ್ತಾಳೆ. ಅವಳ ದೇಹದ ಎಲ್ಲ ಯಾತನಮಯ ಶಕ್ತಿಯು ಖಾಲಿಯಾಗಿ ನಿಶ್ಶಬ್ದಳಾಗಿ ಹೋಗಿರ್ತಾಳೆ. ಗೊಂದಲಮಯ ಮತ್ತು ತೀವ್ರ ನೋಟದಿಂದ ವಿಷ್ಣುವರ್ಧನ್ನ ಮುಖ ತಿರುಗಿಸಿ ಉಬ್ಬು ಗಂಟಾಕೊಂಡಿದ್ದ. ಸಿಗರೇಟನ್ನು ಹಚ್ಚಿ ನಿಧಾನವಾಗಿ ಹೊಗೆಯನ್ನು ಉಸಿರಾಡಲು ಪ್ರಾರಂಭಿಸ್ತಾನೆ. ಪ್ರತಿಯೊಂದು ಉಸಿರನ್ನ ಆಳವಾಗಿ ಒಳಗೆ ತೆಗೆದುಕೊಳ್ತಿದ್ದ ಜಯಂತ್ ತನ್ನ ಬಾಸ್ ಸಂಪೂರ್ಣ ಸಿಗರೇಟನ್ನು ಮುಗಿಸುವವರೆಗೂ ಒಂದು ಹೆಜ್ಜೆಯೂ ಮುಂದಕ್ಕೆ ಇಡಲು ಧೈರ್ಯ ಮಾಡಲಿಲ್ಲ. ವಿಷ್ಣುವರ್ಧನ್ ಕೂಡ ಈಗ ಮಾನಸಿಕವಾಗಿ ಶಾಂತನಾದಂತೆ ತೋರ್ತಾ ಇತ್ತು. ನೀವು ಆಸ್ಪತ್ರೆಗೆ ಬರಲು ಬಯಸ್ತೀರಾ ಸರ್? ಜಯಂತ್ ಹಿಂಜರಿಯುತ್ತಲೇ ಆ ಪ್ರಶ್ನೆಯನ್ನು ಕೇಳ್ತಾನೆ. ವಿಷ್ಣುವರ್ಧನ್ ಕಣ್ಣುಗಳು ತಣ್ಣಗಾಗಿದ್ವು ಮತ್ತು ಅವನ ನೋಟವು ಅತ್ಯಂತ ಆಳವಾಗಿತ್ತು. ಆ ತಡೆ ಹಿಡಿದ ಆ ವೇಗದ ಹೊಡೆತದಿಂದ ಅವನ ಧ್ವನಿ ಇನ್ನಷ್ಟು ಗಡುಸಾಗಿತ್ತು. ಅವಳ ಸ್ನೇಹಿತಗೆ ಕರೆ ಮಾಡಿ ಆಸ್ಪತ್ರೆಯಲ್ಲಿ ಅವಳನ್ನು ನೋಡಿಕೊಳ್ಳಲು ಹೇಳು. ಕೃಷ್ಣವೇಣಿಗೆ ಗಂಟಲು ತುಂಬ ಒಣಗಿದ್ರಿಂದ ಎಚ್ಚರ ಆಯಿತು. ತೀವ್ರವಾಗಿ ನೀರು ಕುಡಿಯಬೇಕೆಂಬ ಆಸೆ ಕೂಡ ಆಯಿತು. ಅವಳು ಕಷ್ಟಪಟ್ಟು ತನ್ನ ದೇಹವನ್ನು ಮೇಲಕ್ಕೆತ್ತಿ ಕಣ್ಣನ್ನು ಮುಚ್ಚಿಕೊಂಡು ಒಂದು ಬದಿಗೆ ತಿರುಗಿದ್ಲು. ಅವಳು ಕಣ್ಣು ತೆರೆದು ನೋಡಿದಾಗ ನಿಶಾ ತನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ಕಂಡ್ಳು. ನಿಶಾ ಅವಳನ್ನು ನೋಡ್ತಾಳೆ ಮತ್ತು ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗ್ತವೆ. ಕಣ್ಣುಗಳನ್ನು ವಿಸ್ತರಿಸುತ್ತಾ ನಿಶಾ ಕೇಳಿದ್ಲು, ಈಗ ಹೇಗಿದ್ದೀಯಾ ಕೃಷ್ಣವೇಣಿ? ಕಣ್ಣು ಮಿಟುಕಿಸ್ತಾಳೆ. ನಿಶಾಳನ್ನು ಹೊರತುಪಡಿಸಿ ಅವಳು ತನ್ನ ಸುತ್ತಲಿನ ಅಪರಿಚಿತ ಪೀಠೋಪಕರಣಗಳನ್ನು ಸೂಕ್ಷ್ಮವಾಗಿ ನೋಡ್ತಾಳೆ. ಸುಸಜ್ಜಿತ ಮೇಜು, ಕುರ್ಚಿ, ಹಾಸಿಗೆ, ಬೆಚ್ಚನೆಯ ಕಂಬಳಿಗಳು. ಕೊನೆಗೆ ಬಾಗಿಲನ್ನು ನೋಡಿದಾಗ ಇದು ಯಾವುದೋ ಹೈಟೆಕ್ ಆಸ್ಪತ್ರೆಯ ಕೋಣೆ ಅಂತ ಅವಳಿಗೆ ಖಚಿತವಾಗಿ ಹೋಗುತ್ತೆ. ನನಗೇನಾಯಿತು? ಕೃಷ್ಣವೇಣಿಯ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ನನಗೆ ನಿಜವಾಗಿಯೂ ಏನೂ ನೆನಪಿಲ್ವೇ? ಆ ಭಯಾನಕ ಔಷಧದ ಅಡ್ಡ ಪರಿಣಾಮಗಳು ಏನೆಂದು ನಿಶಾಳಿಗೂ ಪೂರ್ತಿಯಾಗಿ ತಿಳಿದಿರಲಿಲ್ಲ. ಆದರೆ ಅವಳು ಅದನ್ನು ಹೇಗಾದರೂ ಹೇಳಲೇಬೇಕಿತ್ತು. ಆ ದುಷ್ಟ ಮಾಯಾ ರವಿ ನಿನಗೆ ಅರವಳಿಕೆ ಕೊಟ್ಟಿದ್ಲು. ನೀನು ಸಂಪೂರ್ಣವಾಗಿ ಮರೆತಿದೀಯಾ? ಅವಳು ನಿನಗೆ ಪ್ರಜ್ಞೆ ತಪ್ಪಿಸುವ ಅಪಾಯಕಾರಿ ಒಂದು ಬ್ಯಾಡ್ ಉತ್ತೇಜಕ ಒಂದು ಔಷಧಿಯನ್ನು ಕೊಟ್ಟಿದ್ದಾಳೆ. ಆ ಮಾತುಗಳನ್ನು ಕೇಳಿದ ಕೃಷ್ಣವೇಣಿಗೆ ಮೊದಲು ವಿಪರೀತ ನಾಚಿಕೆಯಾಗುತ್ತೆ. ನಂತರವೇ ಮುಂದೆ ಏನಾಯಿತು ಅಂತ ಅವಳು ತೀವ್ರವಾಗಿ ಯೋಚಿಸೋಕೆ ಪ್ರಾರಂಭಿಸ್ತಾಳೆ. ಕೃಷ್ಣವೇಣಿ ತಲೆ ತಗ್ಗಿಸಿ ತನ್ನ ಸುಂದರವಾದ ಉಬ್ಬುಗಳನ್ನು ಮುರಿದು ಎಚ್ಚರಿಕೆಯಿಂದ ನೆನಪಿಸಿಕೊಳ್ಳಲು ಯತ್ನಿಸಿದ್ಲು. ಆದರೆ ಅವಳಿಗೆ ನೆನಪಿದ್ದೆಲ್ಲವೂ ಕೇವಲ ಅಸ್ಪಷ್ಟ ನೆನಪುಗಳು ಮಾತ್ರ. ಮೇಜಿನ ಮೇಲಿದ್ದ ಹಣ್ಣಿನ ರಸಕ್ಕೆ ಆ ರಾಕ್ಷಸಿ ಔಷಧ ಬೆರೆಸಿದ್ಲು. ಅವಳು ಏನೂ ತಿಳಿಯದೆ ಅದನ್ನು ಕುಡಿದಿದ್ಲು ಮತ್ತು ಸ್ವಲ್ಪ ಸಮಯದಲ್ಲೇ ಅವಳ ದೇಹವು ಅಸಾಮಾನ್ಯವಾಗಿ ಬಿಸಿಯಾಗುವುದನ್ನು ಅವಳು ಅನುಭವಿಸಿದ್ಲು. ತಾನು ದ್ರೋಹದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ ಅರಿವಾದ ತಕ್ಷಣ ಅವಳು ತನ್ನ ಚೀಲವನ್ನು ಹಿಡಿದು ಆ ಕೋಣೆಯಿಂದ ಹೊರಗೆ ಹೋದ್ಲು. ನಂತರ ತಲೆ ಸುತ್ತಿದ್ರೂ ಕಷ್ಟಪಟ್ಟು ಲಿಫ್ಟ್ಗೆ ಹೋಗ್ತಾಳೆ. ಆದರೆ ಅವಳು ಎಷ್ಟೇ ಮೆದುಳನ್ನು ಕಸಿದುಕೊಂಡ್ರೂ ಕೂಡ ಆ ಲಿಫ್ಟ್ನ ನಂತರ ತನಗೇನಾಯಿತು, ತಾನು ಯಾರನ್ನ ಭೇಟಿಯಾದೆ ಅಂತ ಅವಳಿಗೆ ನೆನಪಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ.
ಆ ಜಾಯಿಂಟ್ ವೀಲ್ನ ಕತ್ತಲೆಯಲ್ಲಿ ವಿಷ್ಣುವರ್ಧನ್ ಬಿಸಿ ಹಪ್ಪುಗೆ, ಆತನ ಗಂಭೀರ ಪಿಸು ಮಾತುಗಳು ಮತ್ತು ಆತ ತನ್ನ ಮಾನವನ್ನು ಉಳಿಸಿದಂತಹ ತೀವ್ರವಾದ ಕ್ಷಣಗಳು ಎಲ್ಲವೂ ಅವಳ ಅರೆಪ್ರಜ್ಞಾವಸ್ಥೆ ನೆನಪಿನಾಳದಲ್ಲಿ ಬಚ್ಚಿಟ್ಕೊಂಡಿದ್ದವು. ಅವಳು ನಿಶಾ ಕಡೆಗೆ ನೋಡ್ತಾಳೆ. ಅವಳ ಧ್ವನಿ ಅತ್ಯಂತ ಕಡಿಮೆಯಾಗಿತ್ತು, ಕೇವಲ ಒಂದು ಸಣ್ಣ ಗೊಣಗಾಟದಂತೆ ಕೆರಳಿಸ್ತಿತ್ತು. ಆದ್ದರಿಂದ ಆಕೆ ಒಳಗೊಳಗೆ ಎಷ್ಟೊಂದು ಭಯಭೀತಳಾಗಿದ್ಲು ಎಂಬುದು ಸ್ಪಷ್ಟವಾಗಿ ತಿಳಿದಿತ್ತು. ನಾನು ಏನಾದರೂ ತಪ್ಪು ಮಾಡಿದ್ದೇನೆ ನಿಶಾ? ನಾನು ಯಾವುದಾದ್ರೂ ಮೂರ್ಖನನ್ನು ಭೇಟಿಯಾಗಿ ನನ್ನ ಮಾನ ಕಳೆದುಕೊಂಡೆನೆ ಎಂದು ಕೃಷ್ಣವೇಣಿ ನಡುಗುವ ಧ್ವನಿಯಲ್ಲಿ ಕೇಳಿದ್ಲು. ಅಯ್ಯೋ, ನನಗೂ ಗೊತ್ತಿಲ್ಲ ನಿಶಾ ಗೊಂದಲದಿಂದ ಹೇಳ್ತಾಳೆ. ನಿನಗೆ ಆ ರಾಕ್ಷಸಿಯರ ಅರವಳಿಕೆ ನೀಡಿದಾಗ ನಾನು ಅಲ್ಲಿ ಇರಲಿಲ್ಲ. ವೈದ್ಯರು ಅದರ ದುಷ್ಪರಿಣಾಮಗಳನ್ನು ನಿಯಂತ್ರಿಸಿದ ನಂತರವೇ ನನಗೆ ಕರೆ ಮಾಡಿ ಇಲ್ಲಿಗೆ ಬರಲು ಹೇಳಿದ್ರು. ಕೃಷ್ಣವೇಣಿ ಆ ಮಾತುಗಳನ್ನು ತೀವ್ರವಾಗಿ ಗಮನಿಸ್ತಾಳೆ. ವೈದ್ಯರು ಪರಿಸ್ಥಿತಿಯನ್ನು ನಿಯಂತ್ರಿಸ್ತಿದ್ದಾರೆ. ಹಾಗಾದರೆ ಯಾರೋ ಆ ತೊಂದರೆಯ ಕ್ಷಣದಲ್ಲಿ ಅವಳಿಗೆ ವೈದ್ಯರನ್ನು ಕರೆಸಿ ರಕ್ಷಿಸಿರಬೇಕು. ಕೃಷ್ಣವೇಣಿ ಭಾರವಾದ ನಿಟ್ಟುಸಿರನ್ನು ಬಿಟ್ಟು ತನ್ನ ನೋಯುತ್ತಿದ್ದ ತಲೆಯನ್ನು ಹಿಡಿದುಕೊಂಡು ಎಚ್ಚರಿಕೆಯಿಂದ ನೆನಪಿಸಿಕೊಳ್ಳೋಕೆ ಯತ್ನಿಸ್ತಾಳೆ. ಬಹಳ ಸಮಯದ ನಂತರ ಅವಳು ನಿಧಾನವಾಗಿ ಹೇಳಲು, ನನಗೆ ನೆನಪಿದೆ, ಲಿಫ್ಟ್ನಲ್ಲಿ ಒಬ್ಬ ಹುಡುಗ ಇದ್ದನು. ಅವನ ಹೆಸರು ಕವಿನ್ ಅಂತ ಭಾವಿಸ್ತೀನಿ. ಅವನು ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ನೆನಪಾಗ್ತಿದೆ ಅಂತ ಅವಳು ತೊದಲಿಸ್ತಾಳೆ. ಅದು ಖಂಡಿತ ಅವನೇ ಇರಬೇಕು. ನಿಶಾ ಆ ಉತ್ತರವನ್ನು ದೃಢಪಡಿಸುತ್ತಾ ಮುಂದುವರಿಸಿದ್ಲು. ಯಾರಾದರೂ ನಿನ್ನನ್ನು ದುರುಪಯೋಗ ಪಡಿಸಿಕೊಂಡಿರಬಹುದು ಎಂಬ ಭಯದಿಂದ ನಾನು ಆ ಬಂದ ಸಂಖ್ಯೆಗೆ ಮತ್ತೆ ಕರೆ ಮಾಡಲಿಲ್ಲ. ಆದರೆ ನನಗೆ ಕರೆ ಮಾಡಿದ್ದು ಒಬ್ಬ ವೈದ್ಯರು, ಅದು ಮಹಿಳಾ ವೈದ್ಯರು. ನಿಶಾ ಹೇಳಿದ ಮಾತುಗಳನ್ನು ಕೇಳಿದ ನಂತರವೇ ಕೃಷ್ಣವೇಣಿಯ ಆತಂಕದಲ್ಲಿದ್ದ ಮನಸ್ಸು ಕೊಂಚ ಶಾಂತವಾಗುತ್ತೆ. ಒಣಗಿದ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ, ದಯವಿಟ್ಟು ಕುಡಿಯಲು ಸ್ವಲ್ಪ ನೀರಿದೆಯಾ ಅಂತ ಕೇಳಿದ್ರು. ಅಗೋ ಇಲ್ಲಿದೆ. ನಿಶಾ ಆತುರದಿಂದ ಒಂದು ಲೋಟ ನೀರನ್ನು ತೆಗೆದುಕೊಂಡು ಬಂದು ಕೃಷ್ಣವೇಣಿಯ ತುಟಿಗಳ ಹತ್ತಿರ ತರ್ತಾಳೆ. ನೀರು ಕುಡಿದ ನಂತರ ನಿಶಾ ಪಕ್ಕದಲ್ಲಿದ್ದಂತಹ ಹಣ್ಣುಗಳನ್ನು ಕತ್ತರಿಸಿ ಕೊಡಲು ಹೋಗ್ತಾಳೆ. ನಿಶಾ ಹಣ್ಣುಗಳ ತಟ್ಟೆಯನ್ನು ಕೃಷ್ಣವೇಣಿಗೆ ಕೊಟ್ಲು. ಕೃಷ್ಣವೇಣಿ ಬಾಗಿ ತನ್ನ ಮುಂದಿದ್ದ ದೊಡ್ಡ ಬಾಳೆಹಣ್ಣನ್ನು ನೋಡಿದ್ಲು. ತಕ್ಷಣವೇ ಅವಳ ಮುಖ ತೀವ್ರ ನಾಚಿಕೆ ಮತ್ತು ಮುಜುಗರದಿಂದ ಕೆಂಪಾಗುತ್ತೆ. ಅದು ಆ ಮದ್ದಿನ ಪರಿಣಾಮವೋ ಅಥವಾ ಅರೆಪ್ರಜ್ಞೆಯ ನೆನಪೋ, ಯಾವುದೇ ಸ್ಪಷ್ಟವಿಲ್ಲದ ಕಾರಣಕ್ಕಾಗಿ ಅವಳ ಮನಸ್ಸಿನಲ್ಲಿ ಕತ್ತಲೆಯಲ್ಲಿ ನಡೆದ ಅತ್ಯಂತ ಮೋಹಕವಾದ ಅಸಹ್ಯಕರವಾದ ಚಿತ್ರವೊಂದು ಹಾದು ಹೋಗುತ್ತೆ. ಅತ್ಯಂತ ಆತುರಾತುರವಾಗಿ ತನ್ನ ಬೆಲ್ಟ್ ತೆಗೆದು ಪ್ಯಾಂಟ್ ಬಿಚ್ಚಲು ಹೊರಟಿದ್ದ ಶಕ್ತಿಶಾಲಿ ಪುರುಷನೊಬ್ಬನ ಅಸ್ಪಷ್ಟ ದೃಶ್ಯ. ಇಲ್ಲ, ನನಗಿದು ಬೇಡ. ಕೃಷ್ಣವೇಣಿ ಮುಜುಗರದಿಂದ ಬಾಳೆಹಣ್ಣನ್ನು ದೂರ ತಳ್ತಾಳೆ. ನಿಶಾ ತಕ್ಷಣ ಬಾಳೆಹಣ್ಣಿನ ಸಿಪ್ಪೆ ತೆಗೆಯಲು ಪ್ರಾರಂಭಿಸಿದ್ಲು. ಅಯ್ಯೋ, ನೀನು ತಿನ್ನದಿದ್ರೆ ನಾನು ತಿಂತೀನಿ, ನನಗಂತೂ ಹಸಿವು ತಾಳಕ್ಕೆ ಆಗ್ತಾ ಇಲ್ಲ. ನಿಶಾ ಬಾಳೆಹಣ್ಣು ತಿನ್ನುವುದನ್ನು ಕೃಷ್ಣವೇಣಿ ಬಾಯಿ ಬಿಗಿದುಕೊಂಡು ಆಘಾತದಿಂದ ನೋಡ್ತಾ ಇದ್ಲು. ಮತ್ತೆ ಮತ್ತೆ ಅದೇ ದೃಶ್ಯ ಕಣ್ಣ ಎದುರಿಗೆ ಬರ್ತಾ ಇದೆ. ಅದೇ ಮೋಹಕ ದೃಶ್ಯಗಳು ಅವಳ ಅಂತರಾಳದಲ್ಲಿ ಸುಂಟರ ಗಾಳಿಯಂತೆ ಓಡಾಡೋಕೆ ಆರಂಭಿಸ್ತು. ನನಗೆ ಇನ್ನೊಂದು ಗ್ಲಾಸ್ ತಣ್ಣನೆ ನೀರು ಕೊಡು ನಿಶಾ. ಕೃಷ್ಣವೇಣಿಗೆ ತನಗೆ ಹುಚ್ಚು ಹಿಡಿದಿದೆ ಅಂತ ಅನಿಸಿ ಆ ಮೋಹಕ ಆಲೋಚನೆ ಅವಳ ಇಡೀ ಮನಸ್ಸು ಕತ್ತಲೆಯ ನೆನಪುಗಳಿಂದ ಆವೃತವಾಗಿತ್ತು. ನಿಶಾ ಕೃಷ್ಣವೇಣಿಗೆ ಬಾಯಲ್ಲಿ ಬಾಳೆಹಣ್ಣಿನೊಂದಿಗೆ ಒಂದು ಗ್ಲಾಸ್ ತಣ್ಣನೆ ನೀರನ್ನು ಕೊಟ್ಲು. ಕೃಷ್ಣವೇಣಿ ಅದನ್ನೆಲ್ಲ ಒಂದೇ ಉಸಿರಿ ಕುಡಿತಾಳೆ. ಕೊನೆಗೆ ಅವಳ ತಳಮಳಿಸ್ತಿದ್ದ ಮನಸ್ಸು ಕೊಂಚ ಶಾಂತವಾಗುತ್ತೆ. ಯಾರೋ ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿದ್ರು. ಅವರು ಮಾಯಾ ರವಿ ಮತ್ತು ಶಾಲಿನಿ ಶರ್ಮಾ ಇಬ್ಬರನ್ನ ತಕ್ಷಣವೇ ಬಂಧಿಸಿದ್ದಾರೆ. ಆದರೆ ತನಿಖೆಯ ಅಂತಿಮ ಫಲಿತಾಂಶ ಏನೆಂದು ನಮಗೆ ಇನ್ನೂ ತಿಳಿದಿಲ್ಲ. ಈಗ ನಿನ್ನ ಪ್ರಜ್ಞೆ ಮರಳಿ ಬಂದಿರುವುದರಿಂದ ಪೊಲೀಸರು ಶೀಘ್ರದಲ್ಲೇ ಇಲ್ಲಿಗೆ ಬಂದು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಭಾವಿಸ್ತೀನಿ ಅಂತ ನಿಶಾ ತಿಳಿಸಿದ್ಲು. ಕೃಷ್ಣವೇಣಿ ಇದನ್ನು ಎಳ್ಳಷ್ಟು ನಿರೀಕ್ಷಿಸಿರಲಿಲ್ಲ. ಮಾಯಾಳಂತಹ ನೀಚ ಮನಸ್ಥಿತಿಯ ಜನರು ಪ್ರತಿದಿನವೂ ಮಹಿಳೆಯರಿಗೆ ಇಂತಹ ಮೋಸ ಎಸಗುತ್ತಾರೆ. ಆದರೆ ತಮ್ಮ ವಿರುದ್ಧ ಯಾವುದೇ ಪುರಾವೆಗಳು ಸಿಗದಂತೆ ಜಾಗ್ರತೆ ವಹಿಸುತ್ತಾರೆ. ಒಂದು ವೇಳೆ ಸಿಕ್ಕಿಬಿದ್ದರೂ ಕೂಡ ಬಲಿಪಶುವಾದ ಹೆಣ್ಣು ಮಗಳು ತನ್ನ ಘನತೆ ಮತ್ತು ಮಾನಕ್ಕೆ ಎದುರಿ ಪೊಲೀಸರ ಬಳಿಗೆ ಹೋಗುವುದಿಲ್ಲ. ಹೀಗಿರುವಾಗ ಕೃಷ್ಣವೇಣಿ ಆ ಮಾಯಾ ಮತ್ತು ಶಾಲಿನಿಗೆ ತಾನೇ ಹೇಗೆ ತಕ್ಕ ಪಾಠ ಕಲಿಸಬೇಕಂತ ಯೋಚಿಸ್ತಿದ್ಲು. ನೀನಿನ್ನು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೋ. ನಿನ್ನನ್ನು ನೋಡುವ ಸಮಯ ಇನ್ನೂ ಬಂದಿಲ್ಲ. ನೀನಿನ್ನು ಚಿಕ್ಕ ಹುಡುಗಿಯಲ್ಲವಲ್ಲ, ಧೈರ್ಯವಾಗಿರು. ಇಲ್ಲದಿದ್ದರೆ ಆ ಭಯಕ್ಕೆ ನೀನು ಸತ್ತು ಹೋಗ್ತೀಯಾ. ಕೃಷ್ಣವೇಣಿ ಹೆಚ್ಚು ಒತ್ತಡಕ್ಕೊಳಗಾಗುತ್ತಾಳೆ ಎಂದು ಚಿಂತಾತೀತಳಾಗಿ ನಿಶಾ ಕಣ್ಣುಗಳನ್ನು ವಕ್ರವಾಗಿ ತಿರುಗಿಸಿ ತಮಾಷೆ ಮಾಡುತ್ತಾ ಅವಳನ್ನು ಸಮಾಧಾನಪಡಿಸೋಕೆ ಪ್ರಯತ್ನಿಸಿದ್ಲು. ಹೋ, ಅಷ್ಟರಲ್ಲಿ ಕೊಠಡಿಯ ಕಡೆಗೆ ಯಾರೋ ನಡೆದು ಬರುತ್ತಿರುವ ಹೆಜ್ಜೆಯ ಶಬ್ದ ಅವರಿಬ್ಬರಿಗೂ ಕೇಳಿಸ್ತು. ನಂತರ ಬಾಗಿಲ ಹೊರಗೆ ಧನ್ಯವಾದಗಳು ಎಂದು ಹೇಳುವ ಅತ್ಯಂತ ಪರಿಚಿತ ಧ್ವನಿ ಕೇಳಿಸ್ತು.
ಇದು ಅತ್ಯಂತ ದುಬಾರಿ ಖಾಸಗಿ ಆಸ್ಪತ್ರೆಯ ವಿಶೇಷ ಕೊಠಡಿಯಾಗಿದ್ದರಿಂದ ಸುತ್ತಮುತ್ತಲಿನ ಪ್ರದೇಶ ಅತ್ಯಂತ ಸ್ವಚ್ಛವಾಗಿತ್ತು ಮತ್ತು ಹೊರಗಿನ ಪ್ರತಿಯೊಂದು ಶಬ್ದವೂ ಅತ್ಯಂತ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಅದು ರವಿಚಂದ್ರನ್ ಸರ್ ಅವರ ಧ್ವನಿಯಲ್ಲವೇ? ನಿಶಾ ಆಘಾತಕ್ಕೊಳಗಾಗಿ ಕೃಷ್ಣವೇಣಿಯನ್ನು ನೋಡಿದ್ಲು. ಆ ಧ್ವನಿ ಕೃಷ್ಣವೇಣಿಯ ತಂದೆ ರವಿಚಂದ್ರನ್ ಅವರದೇ ಎಂಬುದು ಇಬ್ಬರಿಗೂ ಕೂಡ ತುಂಬ ಖಚಿತವಾಗಿ ತಿಳಿದಿತ್ತು. ಕೃಷ್ಣವೇಣಿ ತಕ್ಷಣವೇ ಹಾಸಿಗೆಯಿಂದ ಹೇಳಬೇಕು ಅಂದ್ಕೊಂಡಿದ್ಲು. ತನ್ನ ತಂದೆಯನ್ನು ನೋಡಿ ಹಲವು ದಿನಗಳೇ ಕಳೆದಿದ್ವು. ಆದರೆ ಹಾಸಿಗೆಯಿಂದ ಕೆಳಗಿಳಿದು ಒಂದು ಹೆಜ್ಜೆ ಇಡ್ತಿದ್ದಾಗೆ ಅವಳು ತನ್ನ ಇಡೀ ದೇಹದಲ್ಲಿ ಅತ್ಯಂತ ವಿಚಿತ್ರವಾದ ದೈಹಿಕ ಸಂವೇದನೆಯನ್ನು ಅನುಭವಿಸಿದ್ಲು. ನಿನ್ನೆಯ ರಾತ್ರಿ ವಿಷ್ಣುವರ್ಧನ್ ತೀವ್ರ ಸ್ಪರ್ಶ ಮತ್ತು ಆ ಚುಂಬನಗಳ ಪರಿಣಾಮ ಅವಳ ನರನರಗಳಲ್ಲೂ ಇನ್ನೂ ಮರೆಯಾಗಿರಲಿಲ್ಲ. ಏನಾಯಿತು ಕೃಷ್ಣವೇಣಿ? ಅವಳನ್ನು ಕೈಯನ್ನು ಹಿಡಿದುಕೊಂಡು ಕೇಳ್ತಾರೆ. ಕೃಷ್ಣವೇಣಿ ಒಂದು ಮಾತನ್ನು ಹೇಳಲಾಗದೆ ಮುಜುಗರಿಂದ ಸುಮ್ಮನಾದ್ಲು. ಅವಳಿಗೆ ತನ್ನ ದೇಹದ ತೀವ್ರವಾದ ಅನಾನುಕೂಲ ಆಗ್ತಾ ಇದೆ. ಅವಳು ಪುರುಷನಾಗಿದ್ದರೆ ಬಹುಶಃ ಆ ಭಾವನೆಯನ್ನು ಸುಲಭವಾಗಿ ತಡೆಯಬಹುದಿತ್ತೋ ಏನೋ ಸರಿ. ಈಗ ಅವಳಿಗೆ ತನ್ನ ಉಡುಪುಗಳನ್ನು ಬದಲಾಯಿಸೋಕ್ಕೂ ಸಮಯ ಇರಲಿಲ್ಲ. ಅಷ್ಟರಲ್ಲಾಗಲಿ ರವಿಚಂದ್ರನ್ ಬಾಗಿಲು ತೆರೆದು ಕೋಣೆಗೆ ಪ್ರವೇಶಿಸಿರ್ತಾನೆ. ಸಂಧ್ಯಾ ಆತನ ಹಿಂದೆ ಅತ್ಯಂತ ಕಪಟತನದಿಂದ ನಡೆದು ಬರ್ತಾಳೆ. ಕೃಷ್ಣವೇಣಿ, ಪರವಾಗಿಲ್ಲ ಮಗಳೇ. ರವಿಚಂದ್ರನ್ ತನ್ನ ಮಗಳು ಪ್ರಜ್ಞೆ ಮರಳಿ ಬಂದಿರುವುದನ್ನು ನೋಡಿ ಸಮಾಧಾನದಿಂದ ನಿಟ್ಟುಸಿರನ್ನು ಬಿಡ್ತಾರೆ. ಅಪ್ಪನನ್ನು ನೋಡಿದಾಗ ಕೃಷ್ಣವೇಣಿ ತನ್ನ ಹೃದಯದಲ್ಲಿದ್ದಂತಹ ದುಃಖದ ನೋವನ್ನು ಅತ್ತಿಕೊಂಡ್ಳು. ನಂತರ ಆಕೆಯ ತೀಕ್ಷ್ಣ ದೃಷ್ಟಿ ಸಂಧ್ಯಾಳ ಕಡೆಗೆ ತಿರುಗಿತು. ನೀನು ಪೊಲೀಸರಿಗೆ ತಕ್ಷಣವೇ ಯಾಕೆ ಕರೆ ಮಾಡಲಿಲ್ಲ ಸಂಧ್ಯಾ? ಸಂಧ್ಯಾಳ ಸಂಪೂರ್ಣ ಅರಿವಿಲ್ಲದೆ ಇದ್ಯಾವುದು ಸಂಭವಿಸಲು ಸಾಧ್ಯವೇ ಇಲ್ಲ ಅಂತ ಕೃಷ್ಣವೇಣಿ ಗಟ್ಟಿಯಾಗಿ ನಂಬಿದ್ಲು. ಕೃಷ್ಣವೇಣಿ ಈಗಷ್ಟೇ ಶಾಂತಳಾಗಿದ್ಲು. ಆದರೆ ಸಂಧ್ಯಾಳ ಮಾತುಗಳು ಮತ್ತೆ ವಾತಾವರಣವನ್ನು ಕಾವೇರಿಸಿದ್ವು. ನೀನು ಆಸ್ಪತ್ರೆಗೆ ಹೋಗಿದೀಯಾ? ಮಾಯಾ ತಪ್ಪು ಮಾಡಿರ್ಬೋದು, ಆದರೆ ನೀನು ಅವರ ವಿರುದ್ಧ ಅಷ್ಟು ಕ್ರೂರಿಯಾಗಿ ವರ್ತಿಸಬಾರದು. ಅವಳ ಜೀವನವನ್ನೇ ಹಾಳು ಮಾಡಲು ಪ್ರಯತ್ನಿಸ್ತಿದ್ಯಾ? ಸಂಧ್ಯಾ ಕಪಟತನದ ಕಣ್ಣೀರನ್ನು ಸುರಿಸುತ್ತಾ, ಈಗ ನೀನು ಏನು ಮಾಡ್ತಿದ್ಯಾ? ಹೋ ರವಿ ಅಂದು ರವಿಚಂದ್ರನ್ ಮುಂದೆ ನಾಟಕವಾಡೋಕೆ ಶುರು ಮಾಡ್ಕೊಳ್ತಾಳೆ. ಸಂಧ್ಯಾಳ ಆ ಪುಟ್ಟ ಪ್ರತಿದಾಳಿ ಮತ್ತು ನಾಟಕವನ್ನು ಕೃಷ್ಣವೇಣಿ ಯಾವುದೇ ಭಾವನೆಗಳಿಲ್ಲದೆ ಶೂನ್ಯ ದೃಷ್ಟಿಯಿಂದ ನೋಡ್ತಾ ಇದ್ಲು. ಪ್ರತಿಯೊಬ್ಬರಿಗೂ ಕೂಡ ಒಂದೇ ಜೀವನವಿರುವುದು. ಅವಳ ಅಸಹ್ಯ ತಪ್ಪಿಗೆ ನಾನೇಕೆ ನನ್ನ ಜೀವ ಮತ್ತು ಮಾನದ ಬೆಲೆ ತರಬೇಕು? ನನ್ನ ಕೊಲ್ಲಲು ಬಂದ ಅವಳನ್ನು ನಾನು ರಕ್ಷಿಸಬೇಕೆ? ನಾನೇನು ನ್ಯಾಯ ಪಡೆಯಲು ಅರ್ಹಳಲ್ಲವೇ? ಆ ಮಾತುಗಳನ್ನು ಖಡಕ್ಕಾಗಿ ಹೇಳಿ ಕೃಷ್ಣವೇಣಿ ಆಸ್ಪತ್ರೆಯ ಹಾಸಿಗೆಯ ಬಳಿ ನೇತಾಡ್ತಿದ್ದ ಬಟ್ಟೆಯ ಸೆಟ್ಟನ್ನು ಎತ್ತಿಕೊಂಡ್ಳು. ನಾನು ಸ್ನಾನ ಮಾಡಬೇಕು. ನಿಮಗಿಲ್ಲಿ ಬೇರೇನು ಕೆಲಸವಿಲ್ಲದಿದ್ದರೆ ನೀವು ಇಲ್ಲಿಂದ ಹೊರಡಬಹುದು. ಅಯ್ಯೋ, ನನಗ್ಯಾಕೆ ಈ ಗತಿ? ನಾನು ಈ ಮನೆಗೆ ಗೌರವದಿಂದ ಮದುವೆಯಾಗಿ ಬಂದಿದ್ದೇನೆ. ಆದರೆ ಕೊನೆಗೆ ನನ್ನನ್ನು ಅಗೌರವದಿಂದ ಕಾಣುವ ದತ್ತುಪುತ್ರಿಯನ್ನು ಸಂಪಾದಿಸಿದ್ದೇನೆ. ನಾನು ಒಳ್ಳೆಯ ಮನಸ್ಸಿನಿಂದ ಅವಳನ್ನು ನೋಡಲು ಬಂದಿದ್ದೇನೆ. ನೀವು ನನ್ನನ್ನು ಹೀಗೆ ನಡೆಸಿಕೊಳ್ತೀರಾ? ಸಂಧ್ಯಾ ಹೊರಗೆ ದೊಡ್ಡ ಧ್ವನಿಯಲ್ಲಿ ಕೂಗಾಡುತ್ತಲೇ ಇದ್ಲು. ಕೃಷ್ಣವೇಣಿ ಸಂಧ್ಯಾಳ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಸ್ನಾನಗೃಹದೊಳಗೆ ಹೋಗ್ತಾಳೆ. ನೀರಿನ ತಾಪಮಾನ ಸರಿಪಡಿಸಿ ಶವರನ್ನು ಆನ್ ಮಾಡಿ ಅದರ ಕೆಳಗೆ ನಿಂತಾಳೆ. ರಭಸದಿಂದ ಬೀಳ್ತಿದ್ದ ನೀರಿನ ಶಬ್ದವು ಹೊರಗಿನಿಂದ ಬರ್ತಿದ್ದ ಸಂಧ್ಯಾಳ ಕಿರಿಕಿರಿ ಗದರಿಕೆಯನ್ನು ಮುಚ್ಚಾಕತ್ತೆ. ಇತ್ತ ಕೊಠಡಿಯಲ್ಲಿ ಸೇಬಿನ ಸಿಪ್ಪೆ ತೆಗೆದಿದ್ದ ನಿಶಾ ಸಂಧ್ಯಾಳನ್ನು ಅಣಕಿಸುತ್ತಾ ವ್ಯಂಗ್ಯವಾಗಿ ಹೇಳಿದ್ಲು, ಇಲ್ಲಿ ದೆವ್ವದಂತೆ ಕಿರಿಚಬೇಡ. ನೀನು ನಿನ್ನ ಮಗಳು ಮಾಡಿದ್ದ ತೀರಾ ನೀಚ ಕೆಲಸ. ಸಂಧ್ಯಾ ತಕ್ಷಣವೇ ನಾಚಿಕೆ ಮತ್ತು ಕೋಪದಿಂದ ರವಿಚಂದ್ರನ್ ಅಂಗಿಯನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು. ರವಿಚಂದ್ರನ್ ತೀವ್ರವಾಗಿ ನಿಟ್ಟುಸಿರು ಬಿಡುತ್ತಾ ಸ್ನಾನಗೃಹದಿಂದ ಹೊರಬಂದ ಕೃಷ್ಣವೇಣಿಯ ಬಳಿಗೆ ಹೋಗ್ತಾನೆ. ಮಗಳನ್ನು ಹಾಸಿಗೆ ಮೇಲೆ ಕೂರಿಸಿದ ನಂತರ ಅವನು ಎಚ್ಚರಿಕೆಯಿಂದ ಸಮಾಧಾನ ಪಡಿಸೋಕೆ ಯತ್ನಿಸ್ತಾ, ಕೃಷ್ಣವೇಣಿ, ನಿನ್ನ ಚಿಕ್ಕಮ್ಮನ ಜೊತೆ ಹಾಗೆ ಮಾತಾಡಬೇಡ. ಅವಳು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳಲ್ವಾ? ಕೃಷ್ಣವೇಣಿಯ ಹೃದಯ ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಮುರಿದು ಹೋಯಿತು. ಹೊರಗಿನ ಯಾರಾದರೂ ಈ ದೃಶ್ಯವನ್ನು ನೋಡಿದರೆ ಸಂಧ್ಯಾ ಅವನ ಮೊದಲ ಮತ್ತು ಏಕೈಕ ಪತ್ನಿ ಅಂತ ಭಾವಿಸ್ತಿದ್ರು. ಮಾಯಾ ಅವನ ಮುದ್ದಿನ ಮಗಳಂತೆ, ಅವಳು ಯಾರೋ ಅಪರಿಚಿತ ದತ್ತು ಮಗಳಂತೆ ಕಾಣಿಸ್ತಾ ಇದ್ಲು. ಮಗಳೇ, ನೀನು ಚೆನ್ನಾಗಿದೆಯಾ ಅಂತ ನೋಡಿ ನನಗೆ ತುಂಬ ಸಂತೋಷ ಆಯಿತು. ರವಿಚಂದ್ರನ ಮುಖ ಸುಕ್ಕುಗಳಿಂದ ಕೂಡಿತ್ತು ಮತ್ತು ಅವನ ಉಬ್ಬುಗಳು ಆತಂಕದಿಂದ ಸುಕ್ಕುಗಟ್ಟಿದ್ವು. ಅವನು ಕೃಷ್ಣವೇಣಿಯ ತೆಳ್ಳಗಿನ ಭುಜಗಳನ್ನು ತಟ್ಟಿ ಸ್ವಲ್ಪ ಕಷ್ಟಪಟ್ಟು ಹೇಳ್ತಾನೆ, ನಿನ್ನ ಚಿಕ್ಕಮ್ಮ ಮಾಯಾ ನಿನ್ನಿಂದಾಗಿ ಹಾಳಾಗಿದ್ದಾಳೆ. ಅದಕ್ಕಾಗಿಯೇ ಅವಳು ಕೆಲವೊಮ್ಮೆ ಹೀಗೆ ವರ್ತಿಸ್ತಾಳೆ. ಹೊರಗಿನ ಕೆಲವರು ಅವಳನ್ನು ದಾರಿ ತಪ್ಪಿಸ್ತಿದ್ದಾರೆ ಅಷ್ಟ. ಅವಳು ಅಂತರಾಳದಲ್ಲಿ ಅಷ್ಟೊಂದೇನು ಕೆಟ್ಟವಳಲ್ಲ. ಅವಳಿಗೂ ಒಳ್ಳೆ ಮನಸ್ಸಿದೆ. ಪಕ್ಕದಲ್ಲೇ ನಿಂತಿದ್ದ ನಿಶಾಗೆ ರವಿಚಂದ್ರನ್ ಹೇಳುತ್ತಿರುವುದು ನಂಬಲು ಸಾಧ್ಯವೇ ಆಗಲಿಲ್ಲ. ಸ್ವಂತ ಮಗಳಿಗೆ ಇಷ್ಟೆಲ್ಲ ಅನ್ಯಾಯವಾಗಿದ್ರು ಆತ ಇನ್ನೊಬ್ಬರ ತಪ್ಪನ್ನು ಸಮರ್ಥಿಸ್ಕೊಳ್ತಾ ಇದ್ದಾನಲ್ವಾ? ಪೊಲೀಸರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾರೆ ಮತ್ತು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ನೀಡ್ತಾರೆ ಅಂತ ನಾನು ನಂಬ್ತೇನೆ.
ಪೊಲೀಸರಿಗೆ ಏನು ಮಾಡಬೇಕಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ಕೃಷ್ಣವೇಣಿ ತೀಕ್ಷ್ಣ ಮುಗುಳ್ನಗೆಯೊಂದಿಗೆ ಉತ್ತರಿಸ್ತಾಳೆ. ಇದನ್ನು ಕೇಳಿ ಸಂಧ್ಯಾಳ ಮುಖ ಸಂಪೂರ್ಣವಾಗಿ ಕಪ್ಪಾಗಿ ಹೋಗುತ್ತೆ. ಹಾಗಾದರೆ ನೀನೀಗ ಚೆನ್ನಾಗಿದೆಯಾ ಅಲ್ವಾ? ನಿನ್ನ ತೋಳುಗಳಿಗಾಗಲಿ ಅಥವಾ ಕಾಲುಗಳಿಗಾಗಲಿ ಯಾವುದೇ ತೊಂದರೆ ಆಗಿಲ್ಲ ಅಲ್ವಾ ಅಂತ ಅಸಹನೆಯಿಂದ ಕೇಳ್ತಾಳೆ. ಹಾಗೆ ಯೋಚಿಸ್ತೀಯಾ? ನೀನು ಹೀಗೆ ಕೂಗುತ್ತಲೇ ಇದ್ದರೆ ರಕ್ತ ಎಪ್ಪುಗೊಟ್ಟುವಿಕೆಯಿಂದ ಇಲ್ಲೇ ಸಾಯ್ತೀಯಾ? ನಿಶಾ ಸಂಧ್ಯಾಳನ್ನು ಕೋಣೆಯಿಂದ ಹೊರಗೆ ಬೆದರಿಸಿ ಹೊಡಿಸ್ತಾಳೆ. ರವಿಚಂದ್ರನ್ ಕೂಡ ಬೇರೆ ದಾರಿ ಇಲ್ಲದೆ ಅವಳನ್ನು ಹಿಂಬಾಲಿಸ್ತಾನೆ. ಊಟಕ್ಕೆ ಮುಂಚೆ ನಿಶಾಳ ಪೋಷಕರು ಸಹ ಬಂದಿದ್ದರಿಂದ ಅವಳು ಅವರೊಂದಿಗೆ ಹೊರಡಬೇಕಾಯಿತು. ಕೃಷ್ಣವೇಣಿ ಈಗ ತೀವ್ರವಾದ ಕೆಟ್ಟ ಮನಸ್ಥಿತಿಯಲ್ಲೇ ಇದ್ಲು. ಆದರೆ ಅವಳು ಅದನ್ನು ಮತ್ತೊಂದು ರೀತಿಯಲ್ಲಿ ಯೋಚಿಸಿದಾಗ ತನ್ನ ತಂದೆ ಮತ್ತು ಅವರ ಕುಟುಂಬದೊಂದಿಗಿನ ಎಲ್ಲ ಬಾಂಧವ್ಯದ ನಿರ್ಬಂಧಗಳು ಕಳಚಿದ ನಂತರ ಅವಳು ಜೀವನವು ಹೆಚ್ಚು ಮುಕ್ತ ಹಾಗೂ ಸ್ವತಂತ್ರವಾದಂತೆ ತೋರ್ತಾ ಇತ್ತು. ಸಂಜೆ 6 ಗಂಟೆ ಸುಮಾರಿಗೆ ಅವಳ ಫೋನ್ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಕಾಲರ್ ಐ ಡಿ ನೋಡಿದಾಗ ಬಟ್ಟೆ ಬದಲಾಯಿಸಿದ ಕೃಷ್ಣವೇಣಿ ಹಾಗೆ ಸ್ತಬ್ಧಳಾಗಿ ನಿಂತು ಬಿಡ್ತಾಳೆ. ಆದರೆ ಕೊನೆಗೆ ಮನಸ್ಸು ಗಟ್ಟಿ ಮಾಡಿಕೊಂಡು ಕರೆಗೆ ಉತ್ತರಿಸೋಕೆ ಶುರು ಮಾಡ್ತಾಳೆ. ಅವಳು ಏನನ್ನು ಮಾತನಾಡದೆ ಮೌನವಾಗಿದ್ಲು. ನೀವು ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ರಾ ಅಂತ ವಿಷ್ಣುವರ್ಧನ್ ಆಳವಾಗಿ ಗಂಭೀರ ಧ್ವನಿ ಫೋನಲ್ಲಿ ಕೇಳಿಸ್ತು. ಇಲ್ಲ, ನಾನು ಒಬ್ಬಂಟಿಯಲ್ಲ. ಹೇಗೋ ತಾನು ಒಬ್ಬಂಟಿಯಾಗಿದ್ದರೆ ವಿಷ್ಣುವರ್ಧನ್ ತನ್ನನ್ನು ನೋಡಲು ನೆಪವಾಗಿ ಬಂದ್ಬಿಡ್ತಾನೆ ಅನ್ನೋ ಭಾವನೆ ಅವಳಿಗಿತ್ತು. ಬಹುಶಃ ಅವಳನ್ನು ತಾನೇ ಮೋಸಗೊಳಿಸಿಕೊಳ್ಳುತ್ತಿದ್ದಾಳೋ ಏನೋ ಅಂತ ಅನ್ನಿಸ್ತು. ನಿಜವಾಗಿಯೂ ಆ ವ್ಯಕ್ತಿಯ ಧ್ವನಿ ಫೋನ್ ಮೂಲಕ ಕೇಳುತ್ತಿರುವಂತೆ ಅನಿಸಲಿಲ್ಲ. ಎಲ್ಲೋ ತೀರ ಹತ್ತಿರದಿಂದಲೇ ಕೇಳಿಸ್ತಾ ಇರೋ ಥರ, ಹೊರಗಡೆ ನಿಂತು ಎಲ್ಲೋ ಮಾತಾಡ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು. ಅವನು ಶಾಂತವಾಗಿ ಮುಂದುವರಿಸ್ತಾ, ನೀನು ಯಾರ ಜೊತೆ ಯಾರಾದರೂ ಇದ್ದರೆ ಒಳ್ಳೆಯದು. ನೀನು ಒಬ್ಬಂಟಿ ಆಗಿದ್ರೆ ನಾನು ಒಳಗೆ ಬರುತ್ತಿರಲಿಲ್ಲ. ಒಬ್ಬ ಪುರುಷ ಮಹಿಳೆ ಕೋಣೆಯಲ್ಲಿ ಒಬ್ಬಂಟಿ ಆಗಿರೋದು ಒಳ್ಳೆಯದಲ್ಲ. ಅಷ್ಟರಲ್ಲಿ ಬಾಗಿಲು ಕೂಡ ತಟ್ಟನೆ ತೆರೆದುಕೊಳ್ಳುತ್ತೆ. ಕೃಷ್ಣವೇಣಿ ಸಂಪೂರ್ಣ ಆಘಾತದಿಂದನೇ ತಿರುಗಿ ನೋಡ್ತಾಳೆ. ತೀರಾ ವೈಭವೋಪೇತ ಚರ್ಮದ ಸೂಟ್ಗಳು ಧರಿಸಿದ್ದ ವಿಷ್ಣುವರ್ಧನ್ ಬಾಗಿಲಿನಲ್ಲಿ ನಿಂತಿದ್ದಾನೆ. ಅವನು ಈಗಷ್ಟೇ ಒಳಗಡೆ ಹೆಜ್ಜೆ ಇಟ್ಟಿರ್ತಾನೆ. ಆದರೆ ಅವಳು ಇನ್ನೂ ತನ್ನ ಬಟ್ಟೆಗಳನ್ನು ಸರಿಯಾಗಿ ಧರಿಸೇ ಇರಲಿಲ್ಲ. ತೀರಾ ಎದೆಬಡಿತ ಹೆಚ್ಚಾಗಿ ಅವಳು ವೇಗವಾಗಿ ಉಸಿರೇನೋ ಆಡ್ತಾ ಇದ್ಲು. ಅವಳ ಹಿಮಪದರದಂತಹ ಬಿಳಿ ಚರ್ಮದ ಮೇಲೆ ಕೆಂಪು ಗುಲಾಬಿ ಮಚ್ಚೆಗಳು ನಿಧಾನವಾಗಿ ಮೇಲಕ್ಕೆ ಕೆಳಗೆ ಏರಿಳಿತಾ ಇದ್ವು. ಆ ಗುಲಾಬಿ ಬಣ್ಣದ ಸ್ಪರ್ಶ ಅತ್ಯಂತ ಸ್ಪಷ್ಟವಾಗಿ ಅವನ ಕಣ್ಣಿಗೆ ಗೋಚರಿಸ್ತಾ ಇತ್ತು. ತಾನು ಒಬ್ಬಂಟಿಯಾಗಿಲ್ಲ ಅಂತ ಸುಳ್ಳು ಹೇಳಿ ಅವಳು ಈಗ ತನಗಾಗಿ ತಾನೇ ಗುಂಡಿ ತೋಡ್ಕೊಂಡಿದ್ದಾಳೆಯೇ? ಕೃಷ್ಣವೇಣಿ ತಕ್ಷಣವೇ ಚೇತರಿಸ್ಕೊಂಡು ತನ್ನ ಬಟ್ಟೆಗಳನ್ನು ಆತುರಾತುರವಾಗಿಯೇ ಸರಿಪಡಿಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ನೀನು ಯಾಕೆ ಒಬ್ಬಂಟಿಯಾಗಿದ್ದೀಯಾ? ವಿಷ್ಣುವರ್ಧನ್ ಆಳವಾದ ಮತ್ತು ಗಂಭೀರ ಧ್ವನಿ ಆ ಕೋಣೆಯ ಮೌನವನ್ನು ಮುರಿತು. ಅವಳು ಹಾಡಿದ ಸಣ್ಣ ಸುಳ್ಳು ಅವನ ಚಾಣಾಕ್ಷ ಮುಖಕ್ಕೆ ತಕ್ಷಣವೇ ಅರ್ಥವಾಗಿ ಹೋಗಿತ್ತು. ಕೃಷ್ಣವೇಣಿ ಪ್ರತಿಮೆಯಂತೆ ಎಪ್ಪುಗಟ್ಟಿ ನಿಂತಿದ್ಲು. ಅಯ್ಯೋ, ನಾನು ಹೇಳಿದ್ದು ಅವರು ಆಮೇಲೆ ಬರುತ್ತಾರೆ ಅಂತ, ಈಗಲೇ ನನ್ನ ಜೊತೆ ಇದ್ದಾರೆ ಅಂತ ನಾನು ಹೇಳಿಲ್ವಲ್ಲ ಎಂದು ಮನಸ್ಸಿನಲ್ಲೇ ತನ್ನ ಸುಳ್ಳನ್ನು ಮುಚ್ಚಿಡಲು ಹೆದರುತ್ತಾ ಸಮರ್ಥನೆ ಹುಡುಕತೊಡಗಿದ್ಲು. ಅವಳು ತನ್ನ ಕಪಟ ಸುಳ್ಳನ್ನು ಬಚ್ಚಿಡಲು ಒದ್ದಾಡ್ತಿರುವುದನ್ನು ಅವನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ವಿಷ್ಣುವರ್ಧನ್ ತೀಕ್ಷ್ಣ ಕಣ್ಣುಗಳು ಕೊಠಡಿಯಾದ್ಯಂತ ಒಮ್ಮೆ ಮೌನವಾಗಿ ಸ್ಕ್ಯಾನ್ ಮಾಡಿ ಮತ್ತೆ ಗಂಭೀರವಾಗಿ ಮಾತಾಡಿದವು. ಪೊಲೀಸರು ನನಗೆ ಕನೆ ಮಾಡಿದ್ರು. ಈಗ ನಿನ್ನ ಆರೋಗ್ಯ ಹೇಗಿದೆ? ನೀನು ಸಂಪೂರ್ಣವಾಗಿ ಚೆನ್ನಾಗಿದೆಯಾ? ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು.